ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದ್ರ ಜೊತೆ ಹೊಸ ಥರದ ಈರುಳ್ಳಿ ಟೊಮ್ಯಾಟೊ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಈಸಿನೂ ಟೇಸ್ಟ್ನು. ಬೇರೆ ಬೇರೆ ರೀತಿಯಲ್ಲಿ ದೋಸೆ ನೀವೂ ಟ್ರೈ ಮಾಡಿರ್ತೀರಿ. ಒಂದೇ ಥರದ ದೋಸೆ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನೋಡಿ, ನನಗೆ 2 ಬಟ್ಲಾಗಷ್ಟು ರೇಷನ್ ಅಕ್ಕಿಯನ್ನು ಒಂದು 3 ಬಾರಿ ತೊಳೆದ್ಬಿಟ್ಟು 4 ಅವರ್ ನೆನೆಸ್ಬಿಟ್ಟು ತೊಗೊಂಡಿನಿ ರೀ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕೀನಿ. ಅಕ್ಕಿನೂ ಚೆನ್ನಾಗಿ ನೆಂದವ್ರಿ. ನೀವು ಯಾವುದೇ ಥರದ ಅಕ್ಕಿಯನ್ನಾದ್ರೂ ತಗೋರಿ. ನೋಡಿ, ಈ ಬಟ್ಲಿನ ನಾನು 2 ಬಟ್ಲಾಗಷ್ಟು ಅಕ್ಕಿ ಹಾಕೀನಿ ರೀ. ಇದಕ್ಕೆ 1 ಬಟ್ಲಾಗಷ್ಟು ಚುರುಮುರಿಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಚುರುಮುರಿ ಬೇಡ ಅಂದ್ರೆ 1 ಬಟ್ಲಾಗಷ್ಟು ದಪ್ಪ ಅವಲಕ್ಕಿಯನ್ನಾದ್ರೂ ಹಾಕ್ಬೋದು ರೀ. ನೋಡಿ, ಈಗ ಆ ಅಕ್ಕಿ ಜೊತೆಯನ್ನು ಮಿಕ್ಸ್ ಮಾಡ್ತೀನಿ ರೀ. ಅಂದರೆ ಏನಾಗಲಿ, ಚುರುಮುರಿ ಸಾಫ್ಟ್ ಆಗಲಿ ರೀ, ನೆನಿಲಿ ರೀ. ನೋಡಿ, ಮಿಕ್ಸ್ ಮಾಡಿ ಒಂದು 5 ನಿಮಿಷ ತೆಗೆದಿಡ್ತೀನಿ ರೀ. ಅಂದರೆ ಚುರುಮುರಿ ನೆನೆದು ಸಾಫ್ಟ್ ಆಗ್ತಾವೆ ರೀ. ನೋಡಿ, 5 ನಿಮಿಷ ಆಗಿದೆ ರೀ, ಚುರುಮುರಿ ಸಾಫ್ಟ್ ಆಗ್ಯಾವ ರೀ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೀವು ಚುರುಮುರಿ ಬೇಡ ಅಂದ್ರೆ ಅಲ್ಲಿ ಅವಲಕ್ಕಿನೂ ಯೂಸ್ ಮಾಡ್ಬೋದು. ನೋಡಿ, ನೆನೆಸಿರುವ ಅಕ್ಕಿ ಮತ್ತು ಚುರುಮುರಿಯಿಂದ ಬೇಗನೆ ದೋಸೆ ಮಾಡ್ಕೊಬೋದು. ನೋಡಿ, ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಇದು ಹುಳಿ ಮೊಸರಲ್ರಿ, ಸಬ್ಬಗಿರೋ ಮೊಸರು. ಇದಕ್ಕೊಂದು 2 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ತೀನಿ ರೀ. ಇದನ್ನು ಈಗ ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ಈಗ ಇದನ್ನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ. ಈಗ ಮಿಕ್ಸ್ ಮಾಡ್ತೀನಿ ರೀ. ನೋಡಿ, ಇದನ್ನು ನೀವು 2 ರೀತಿ ನಾನು ಇಲ್ಲಿ ಇನ್ಸ್ಟಂಟಾಗಿ ಮಾಡಿ ತೋರಿಸತ್ತೀನಿ ರೀ. ಇಲ್ಲಾಂದ್ರೆ ಈ ರೀತಿ ಮಿಕ್ಸ್ ಮಾಡಿ ಒಂದು 4 ಅವರ್ ನೆನೆಸಿಟ್ರೂ ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಬರ್ತದೆ. ಆವಾಗಲೂ ದೋಸೆ ಮಾಡ್ಕೋಬೋದು. ಇದನ್ನು ಇನ್ಸ್ಟಂಟಾಗಿ ಮಾಡೋಕ್ಕಿದ್ದೀನಿ. ಒಂದು 10 ನಿಮಿಷ ಅಷ್ಟೇ ನೆನೆಗೆ ತೆಗೆದಿಡ್ತೀನಿ ರೀ. ನಾನು ಆಮೇಲೆ ಇದನ್ನು ದೋಸೆ ಮಾಡಿ ತೋರಿಸ್ತೀನಿ. ಈಗ ಚಟ್ನಿ ಮಾಡ್ಕೊಳಕ್ಕೆ ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾಯಿಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ ರೀ. ಅದು ಕ್ಲಿಪ್ಪು ಮಿಸ್ ಆಗಿದೆ. ನೋಡಿ, ಅದನ್ನೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ರೀ. ನೋಡಿ, ಕರಿಬೇವು, ಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಫ್ರೈ ಆಗಿದ್ರಿ. 1 ಈರುಳ್ಳಿಯನ್ನು ಹಾಕಿದ್ದೀನಿ. ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಹಾಕಿದ್ದೀನಿ. ಈಗ ಆ ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ನೋಡಿ, ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಅಷ್ಟು ಬೇಯಿಸಿದ್ದೀನಿ ರೀ ನಾನು. ಈಗ ಈರುಳ್ಳಿ ಸಾಫ್ಟ್ ಆಗಿದ್ರಿ. 2 ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. 1 ಈರುಳ್ಳಿ 2 ಟೊಮ್ಯಾಟೊನ ಹಾಕಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಟೊಮ್ಯಾಟೊ ಹಾಕಿದ್ಮೇಲೆ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತದೆ ರೀ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಅದು ಉಪ್ಪು ಎಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಇದನ್ನು ಮುಚ್ಚಿ ಒಂದು ಲೋ ಫ್ಲೇಮ್ದಲ್ಲೇ 5 ನಿಮಿಷ ಅಷ್ಟು ಬೇಯಿಸ್ತೀನಿ. ನೋಡಿ, 5 ನಿಮಿಷ ಆದಮೇಲೆ ಟೊಮ್ಯಾಟೊ, ಈರುಳ್ಳಿ ಇನ್ನಷ್ಟು ಸಾಫ್ಟ್ ಆಗ್ಯಾವ ರೀ. ಇದಕ್ಕೊಂದು 2 ಸ್ಪೂನ್ ಆಗಷ್ಟು ಹುರಿದಿರೋ ಶೇಂಗಾನ ಹಾಕ್ತಾಯಿದ್ದೀನಿ. ನೀವು ಒಂದು 2 ಸ್ಪೂನ್ ಆಗಷ್ಟು ಹಸಿ ಕೊಬ್ಬರಿ ಹಿಂದಿದ್ರೂ ಹಾಕ್ಬೋದು. 1/4 ಟೀ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾರೆ. ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದ್ರೆ ನೀವು ಮೆಣಸಿನ್ಕಾಯಿನ ಜಾಸ್ತಿನೂ ಹಾಕ್ಬೋದು ರೀ. ಈಗ ಅದನ್ನೂ ಮಿಕ್ಸ್ ಮಾಡಿ ಲೋ ಫ್ಲೇಮ್ದಲ್ಲಿಟ್ಟನೆ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ 1 ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ರೀ ನಾನು. ರೆಡ್ ಚಿಲ್ಲಿ ಪೌಡ್ರು ಕಲರ್ನು ಚಟ್ನಿ ತುಂಬಾ ರೆಡ್ ಚಟ್ನಿ ಚೆನ್ನಾಗಿ ಬರ್ತದೆ ರೀ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಆರಲಿ ರೀ. ಆದ್ಮೇಲೆ ರುಬ್ಕೋತೇನೆ. ನೋಡಿರಿ, ಈಗ ಇದು ಆರಿದ್ರಿ. ಹುಳಿ ಹುಳಿ ಖಾರ ಖಾರವಾಗಿ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿರಿ, ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಚಟ್ನಿ ಕಲರ್ನು ತುಂಬಾ ಚೆನ್ನಾಗಿ ಬಂದರೆ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಇದನ್ನು. ಈಗ ಇದನ್ನು ಹಾಗೇನೂ ಯೂಸ್ ಮಾಡ್ಬೋದು ನೀವು. ಇದಕ್ಕೊಂದು ಸ್ವಲ್ಪ ನಾನು ಒಗ್ಗರಣೆನ ಹಾಕ್ತೀನಿ ರೀ. ಒಂದು ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಒಂದು ಅರ್ಧ ಸ್ಪೂನ್ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ ರೀ. ನೋಡಿ, ನೀವು ತೆಳು ಬೇಕೋ ಗಟ್ಟಿ ಬೇಕು, ಇನ್ನೊಂದು ಸ್ವಲ್ಪ ಬೇಕಂದ್ರೂ ನೀವು ನೀರು ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ತೆಳುವನ್ನು ಮಾಡ್ಕೊಬೋದು. ನಾನು ಇಲ್ಲಿ ಗಟ್ಟಿ ಚಟ್ನಿನೇ ಮಾಡ್ತಾಯಿದ್ದೀನಿ ರೀ. ನೋಡಿ, ಒಗ್ಗರಣೆನೂ ಚೆನ್ನಾಗಿ ರೆಡಿ ಆಗ್ಯದ. ಈರುಳ್ಳಿ ಟೊಮ್ಯಾಟೊ ಚಟ್ನಿ ರೆಡಿ ಆಗಿದೆ. ನಾನು ಈಗ ಇದನ್ನು ಸೈಡಿಗೆ ಇಡ್ತೀನಿ. ದೋಸೆ ಹಾಕಿ ತೋರಿಸ್ತೀನಿ ರೀ.
ನೋಡಿ 10 ನಿಮಿಷ ಆದಮೇಲೆ ಹಿಟ್ಟನ್ನು ಚೆಂದಂಗೆ ನೆಂದಿರ್ತದೆ ರೀ. ನೋಡಿ ನಾನು ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ ಅಂತ ಇದಕ್ಕೊಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟೇ ಸೋಡನ್ನು ಹಾಕ್ತಾಯಿದ್ದೀನಿ. ನೀವು ಏನೋ ನಡೀತೈತೆ ಅಂದರೆ 1 ಪ್ಯಾಕೆಟ್ ಆಗಷ್ಟು ಏನೋನ್ನಾದ್ರೂ ಹಾಕೋಬೋದು. ಇದಕ್ಕೊಂದು ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ 1 ಸ್ಪೂನ್ ಆಗಷ್ಟು. ನೋಡಿ ಅದನ್ನು ಮಿಕ್ಸ್ ಮಾಡಿರಿ. ಇದನ್ನು ಲಾಸ್ಟಿಗೆ ಹಾಕ್ಬೇಕ್ರಿ. ಇಲ್ಲ ನಿಮ್ಗೆ ಏನೋ ನಡೀತಂದ್ರೆ ಲೆಮನ್ ಫ್ಲೇವರ್ದ 1 ಪ್ಯಾಕೆಟ್ ಆಗಷ್ಟು ಏನೋವನ್ನು ಹಾಕೋರಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ನಾನು ದೋಸೆ ಹಾಕಿ ತೋರಿಸ್ತೇನೆ. ನೋಡಿರಿ ತೆವಿನ ಆಯಿಲ್ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು. ನಾನಿಲ್ಲಿ ದಪ್ಪ ಆಗಿರುವಂಥ ಅಂದರೆ ಸಾಫ್ಟ್ ದೋಸೆ ಥರನೇ ಹಾಕೋತೀನಿ ರೀ ನಾನು. ಇದಕ್ಕೊಂದು ಸ್ವಲ್ಪ ತುಪ್ಪನ ಹಾಕ್ತೀನಿ ರೀ. ನೀವು ಎಣ್ಣೆನೂ ಹಾಕ್ಬೋದು ರೀ. ನೋಡಿ ಇದನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ತೀನಿ ರೀ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ತೂತಾಗಿ ಬಂದದ ನೋಡಿ. ತುಂಬಾ ಚೆನ್ನಾಗಿ ಬಂದಿರೋದು. ಅಚ್ಚುಮೂರಿಂದ ದೋಸೆನೂ ಸಾಫ್ಟೂ ಇರ್ತಾವೆ ರೀ. ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೇನೆ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ. ನೋಡಿ ಚುರುಮುರಿ ಮತ್ತು ಅಕ್ಕಿಯ ಬಿಸಿ ಬಿಸಿ ದೋಸೆ ಈಗ ರೆಡಿ ಆಗ್ಯಾವ್ರಿ. ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.